ಕರ್ನಾಟಕದಾದ್ಯಂತ ಇವತ್ತು ಏನು ಕಲಿಯುಗದ ದಾನಶೂರ ಕರ್ಣ ಇವೆಲ್ಲ ಗೊತ್ತಿರ್ಬೋದು. ದಾನಶೂರ ಕರ್ಣ ನಮ್ಮ ನಾಯಕರು, ನಮ್ಮ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ತಗೊಳ್ಳುವಂತಹ ಒಂದು ಧೀಮಂತ ವ್ಯಕ್ತಿ ಬರ್ತ್ಡೇನ ಹುಟ್ಟುಹಬ್ಬವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಯುವಕರು ಆಚರಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ನಮ್ಮ ಶಂಕರ್ ಮತ್ತು ಎಲ್ಲ ಮುಖಂಡರುಗಳು, ನಮ್ಮ ಸುರೇಶ್ ಅವರು ಮತ್ತು ನಮ್ಮ ಶಶಿಯಣ್ಣವರು, ಪ್ರಭು ಅವರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಅವ್ರಿಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಯಾಕೆಂದರೆ ಅಭಿಮಾನ ಅಂಬರೀಷ್ ಅಣ್ಣವರು ಎಷ್ಟೇ ದಿನ ಆದ್ರೂ ಅವ್ರ ಅಭಿಮಾನ ಬಿಟ್ಟಿಲ್ಲ. ಯಾಕೆಂದರೆ ಮರ್ಯಾದ ಮಾಣಿಕ್ಯ ಅವರೊಬ್ಬರು ನಮ್ಮ ಚಿತ್ರರಂಗಕ್ಕೆಲ್ಲ ರಾಜ್ಯಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಅಪಾರವಾದಿದೆ. ನಮಗೆ ಚಿತ್ರರಂಗ ಒಂದೇ ನಾವು ನೋಡ್ಕೊಳ್ಳೋಕೆ ಹೋಗೋದಿಲ್ಲ, ರಾಜ್ಯಕ್ಕೆ ಕೊಟ್ಟಂಥ ಅವರ ಕೊಡುಗೆಗಳು ಅಪಾರವಾಗಿದೆ. ಹಾಗಾಗಿ ಅವ್ರಿಗೆ ದೇವರು ಇನ್ನೂ ನೆಮ್ಮದಿಯನ್ನು ಕೊಡಲಿ, ಶಾಂತಿಯನ್ನು ಕೊಡಲಿ. ಅವ್ರ ಹೆಸರು ಇನ್ನೂ ಚಿರಾಯವಾಗಿ ಉತ್ತುಂಗಕ್ಕೆ ಬೆಳೀಲಿ. ಈಗೆಲ್ಲ ನಮ್ಮ ಮುಖಂಡರುಗಳೆಲ್ಲ ಕೇಳ್ಕೊತಾ ಇದ್ರು, ನಮ್ಮದೇ ಸರ್ಕಾರ ಇದೆ, ಏನಾರು ಮಾಡಿ ಕರ್ನಾಟಕ ರತ್ನನ ಕೊಡಿಸಿ ನಮ್ಮ ಮಟ್ಟಕ್ಕೆ. ನಿಜವಾಗ್ಲೂ ಅಂಥ ವ್ಯಕ್ತಿಗಳು ಕೊಡಬೇಕು. ಯಾಕೆಂದರೆ ಎಲ್ಲ ಒಂದು ಕಡೆ ಚಿತ್ರರಂಗ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಅವ್ರದ್ದೇ ಆದಂತಹ ಒಂದು ಸೇವೆಯನ್ನು ಬಿಟ್ಟೋಗಿದ್ದಾರೆ, ಗುರುತರವಾದಂಥ ಒಂದು ಸೇವೆಯನ್ನು ನೆನೆಸ್ಕೊಳ್ಳುವಂಥ ಸೇವೆಯನ್ನು ಬಿಟ್ಟೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಈ ಭಾಗದ ಅದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಪಟ್ಟು ಈ ಬಾರಿ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಕೊಡಿಸುವಂಥ ಮನವಿಯನ್ನು ಮಾಡ್ತೀವಿ. ಎಲ್ಲ ಶಾಸಕರು ಒಟ್ಟುಗೂಡಿ ನಾವೆಲ್ಲ ಅಂಬರೀಷ್ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಅಶೋಕ್ ನಗರ 10ನೇ ಕ್ರಾಸಲ್ಲಿ ವರ್ಷ ಪ್ರತಿ ವರ್ಷ ಅಂಬರೀಷ್ ಅಣ್ಣ ನಮ್ಮಲ್ಲಿ ಜೀವಂತವಾಗಿ ಇಲ್ಲದೇ ಇರ್ಬೋದು, ಮಾನಸಿಕವಾಗಿ ನಮ್ಮ ಜೊತೆಲೇ ಇರ್ತಾರೆ. ಅವ್ರು ಯಾವಾಗಲೂ ಅವ್ರ ಹುಟ್ಟುಹಬ್ಬನ ಇದೇ ರೀತಿ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಮುಂದಿನ ದಿನಗಳ ಒಂದು ಸ್ಟ್ಯಾಚ್ಯೂನು ಮಾಡ್ತಾ ಇದ್ದೀವಿ ಅಂಬರೀಷ್ ಅಣ್ಣನ ಜೋರಾಗೆ. ಹಾಗಾಗಿ ಅಂಬರೀಷ್ ಅಣ್ಣ ಎಲ್ಲೇ ಇದ್ದರೂ ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಒಳ್ಳೇದು ಮಾಡಿ ಅಂತಲೇ ಹೇಳ್ತಾಯಿದ್ರು. ನಾವು ಅದೇ ಥರ ಬೆಳೆಸ್ಕೊಂಡು ರೂಢಿಸ್ಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಅಂಬರೀಷ್ ಅಣ್ಣ ಯಾವಾಗಲೂ ನಮ್ಮ ಜೊತೇಲಿ ಇದ್ದಾರೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇದು ಅಶೋಕ್ ನಗರ 10ನೇ ಕ್ರಾಸಲ್ಲಿ ಅಂಬರೀಷ್ ಅಣ್ಣನ ಸಂಘನೇ ಇದೆ. ಅಂಬರೀಷ್ ಅಣ್ಣ ಅಂಬರೀಷ್ ಅಭಿಮಾನಿಗಳ ಸಂಘ ಅಂತಲೇ ಮಾಡಿದ್ದೀವಿ. ಪ್ರತಿ ವರ್ಷವೂ ಇದೇ ಥರ ಅಂಬಿ ಸರ್ಕಲ್ ಅಂತಲೇ ನೆಕ್ಸ್ಟ್ ಹೆಸರು ಮಾಡ್ತಾಯಿದ್ದೀವಿ. ಇಲ್ಲಿ ಅಂಬರೀಷ್ ಅಣ್ಣನ ಬರ್ತಡೇ, ಅವ್ರ ಪುಣ್ಯ ಕಾರ್ಯಕ್ರಮಗಳು, ಅವ್ರು ಏನೇನು ಮಾಡಿದ್ರು ಅಂಥ ಕಾರ್ಯಕ್ರಮಗಳನ್ನು ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ವಿದ್ಯಾಪೀಠ ಸರ್ಕಲು ಹನುಮನ್ ನಗರ 10ನೇ ಕ್ರಾಸಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಅವ್ರನ್ನ 74ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಇದೇ ಥರನೇ ಇಲ್ಲೇ ಅನುದಾನ, ಬುಕ್ಸು ಮಕ್ಕಳಿಗೆ ಇದನ್ನೆಲ್ಲ ವಿತರಿಸ್ತಾ ಇದ್ದೀವಿ. ಮುಂದಿನ ವರ್ಷದಲ್ಲಿ ಇದೇ ಥರ ಇಲ್ಲಿ ಇದೇ ಜಾಗದಲ್ಲಿ ಒಂದು ಪುತ್ಥಳಿನ ನಿರ್ಮಿಸಿ ಜೋರಾಗಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾನು ಚಿಕ್ಕದ್ರಿಂದನೂ ಅಂಬರೀಷ್ ಅಭಿಮಾನಿಯಾಗಿದ್ದೀನಿ. ನಾನು ನಮ್ಮ ಮನೇಲಿ ನನ್ನ ಫ್ರೆಂಡ್ಸ್ ಯಾರು ಬರ್ತಡೇ ಮಾಡ್ತೀನಿ ಏನೋ ಗೊತ್ತಿಲ್ಲ, ಪ್ರತಿ ವರ್ಷವೂ ಅಂಬರೀಷ್ ಬರ್ತಡೇ ಅವ್ರದ್ದು ಪುಣ್ಯತಿಥಿ ಕಾರ್ಯಕ್ರಮ ಆಗೋದು ತಪ್ಪದೆ ಮಾಡ್ಕೊಂಡು ಹೋಗ್ತೀನಿ. ಜೈ ಅಂಬರೀಷ್ ಅಣ್ಣ. ಪ್ರತಿ ವರ್ಷ ಅಂಬರೀಷ್ ಅಣ್ಣನ ಬರ್ತಡೇ ಮಾಡ್ತಾಯಿದ್ದೀವಿ, ಪುಣ್ಯಸ್ಮರಣೆ ಮಾಡ್ತೀವಿ. ನಮ್ಮ ಸ್ಟಾರ್ ಮಂಜಣ್ಣ, ನಮ್ಮ ಸುರೇಶ್ ಅಣ್ಣ, ನರಸಿಂಹಣ್ಣ ಹಾಗೂ ನಮ್ಮ ಜಗ್ಗ, ಆಮೇಲೆ ನಮ್ಮ ಪ್ರಭು ಅಣ್ಣ, ಹಾಗೂ ನಮ್ಮ ಎಲ್ಲರೂ ಆಗ ನನ್ನ ಬಂಧು ಮಿತ್ರರು ಪುಟ್ಟೇಗೌಡರಾಗಲಿ, ನಮ್ಮ ರಿವೆ ಆಗಲಿ ಎಲ್ಲರಿದ್ದಾರೆ. ಎಷ್ಟು ಮಾಡ್ತಾರೆ ದಯವಿಟ್ಟು ಕ್ಷಮಿಸಿ. ಪ್ರತಿ ವರ್ಷ ಎಲ್ಲರೂ ಸಹಕಾರ ಕೊಡೋದಕ್ಕೆ ಮಾಡ್ತಾ ಇರೋದು. ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿ ಮಾಡ್ತೀವಿ ನಾವು, ಅಷ್ಟೇ ಕೇಳ್ಕೊಳ್ಳೋದು. ಅಂಬರೀಷ್ ಅಣ್ಣನ ಏನೇನು ಇದು ಮಾಡಿದ್ರು ಅದೇ ಥರ ಮಾಡ್ಕೊಂಡು ಹೋಗ್ತೀವಿ ನಾವು. ಜೈ ಅಂಬರೀಷ್ ಅಣ್ಣ. ಇದೆ, ಬಡ ಮಕ್ಕಳಿಗೆ ಬುಕ್ ವಿತರಣೆ ಇದೆ, ಎಲ್ಲ ಇದೆ ಸರ್. ಇದಾದ್ಮೇಲೆ ಶ್ರೀನಿವಾಸ ನಗರದಲ್ಲೂ ಇದು ಪ್ರಕಾಶ್ ಅವರು ಒಂದು ಇದು ಮಾಡಿದ್ದಾರೆ ಸ್ಟ್ಯಾಚ್ಯೂ ಹತ್ರ, ಅಲ್ಲೂ ಅನುದಾನ ಇದೆ. ನಮ್ಮೆಲ್ಲರ ಪ್ರೀತಿ ಅಂಬರೀಷ್ ಅಣ್ಣವರು. ಅಂಬರೀಷ್ ಅಣ್ಣವರು ಇವತ್ತು ಇಲ್ಲ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ. ಸಿನಿಮಾಗೆ ಎಲ್ಲ ಹೋಗಿದ್ದಾರೆ, ಶೂಟಿಂಗ್ ಹೋಗಿದ್ದಾರೆ, ಶೂಟಿಂಗ್ ಮುಗಿಸ್ಕೊಂಡು ಬರ್ತಾರೆ ಅಂತ ಇವತ್ತು ಅನ್ಕೊಂಡಿದ್ದೀವಿ, ಮುಂದೆನೂ ಅನ್ಕೋತೀವಿ. ಇಲ್ಲಿ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅಣ್ಣರ ಅಭಿಮಾನಿಗಳ ಸಂಘದಿಂದ ಪ್ರತಿ ವರ್ಷ ಅವರು ಇಲ್ಲಿ ಇನ್ನಿಲ್ಲವಾದಾಗಿಂದ ಇವಾಗಲೂ ಕೂಡ ಅವರ ಪುಣ್ಯ ಸ್ಮರಣೆ ಮತ್ತು ಅವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ಸ್ಟ್ಯಾಚ್ಯೂ, ಅಂಬರೀಷ್ ಅವರ ಅದ್ಭುತವಾದ ಒಂದು ಸ್ಟ್ಯಾಚ್ಯೂನ ಮುಂದಿನ ತಿಂಗಳು ಅಂದರೆ ನವೆಂಬರ್ ಒಳಗಡೆ ಮುಂದಿನ ವರ್ಷ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಆಚರಿಸಿ ಮೆರವಣಿಗೆ ಮಾಡಿ ಅಂಬರೀಷ್ ಅಣ್ಣವನ್ನ ಅವರ ಒಂದು ಹೆಸರನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಂಥ ಒಂದು ಕಾರ್ಯಕ್ರಮನ ನಮ್ಮ ಡಾಕ್ಟರ್ ಅಂಬರೀಷ್ ಅಣ್ಣ ನಾವು ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆಮೇಲೆ ಸಹ ಕಾರ್ಯದರ್ಶಿಗಳು ಎಲ್ಲರೂ ಸೇರಿಕೊಂಡು ಜೋರಾಗಿ ಮಾಡ್ತಾ ಇದ್ದಾರೆ.